ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇದುವರೆಗೂ ತಾವೆಲ್ಲ ಕೇಳಿದವರು ಅಂದರೆ ಕೆಲವರಿಗೆ ಪರಿಚಯ ಇಲ್ಲ, ನಮ್ಮ ಆಶ್ರಮದವ್ರಿಗೆಲ್ರಿಗೂ ಪರಿಚಯ ಇದ್ದಾರೆ. ಟಿ ವಿ ಕಟ್ಟಿಮನಿ ಅಂತ, ಡಾಕ್ಟರ್ ಟಿ ವಿ ಕಟ್ಟಿಮನಿ ಅಂದರೆ ಭಾಷಾಶಾಸ್ತ್ರದಲ್ಲಿ ಅವರು PhD ಮಾಡಿದ್ದಾರೆ. ನಮ್ಮ ಇಲ್ಲೇ ಅಳವಂಡಿ ಅವರು, ಕೊಪ್ಪಳದ ಹತ್ರ ಅಳವಂಡಿ, ನೀಲಮ್ಮರ ಊರದು. ಆಮೇಲೆ ಅವ್ರು ಓದಿದ್ದೆಲ್ಲ ಹೆಚ್ಚು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಆಮೇಲೆ ಕೆಲವು ದಿವಸ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ ಮೇಲೆ ಅಮರಕಂಟಕ ಅಂತ ಮಧ್ಯಪ್ರದೇಶದಲ್ಲಿ, ಅಲ್ಲಿ ಅವರು ಒಂದು ಬುಡಕಟ್ಟು ವಿಶ್ವವಿದ್ಯಾಲಯ, ಆ ಬುಡಕಟ್ಟು ವಿಶ್ವವಿದ್ಯಾಲಯದಲ್ಲಿ 2 ಬಾರಿ ಕುಲಪತಿಗಳಾಗಿ 5 ವರ್ಷ, ಒಂದು 60 ವರ್ಷಕ್ಕೆ ನಿವೃತ್ತಿ ಆದಮೇಲೆ, ನಿವೃತ್ತಿ ಆಗಕ್ಕೆ ಮುಂಚೆನೇ ಸಿಕ್ತು ಅವರಿಗೆ 70 ವರ್ಷದವರೆಗೆ ಮತ್ತೆ 10 ವರ್ಷಗಳ ಕಾಲ. ಅಂದರೆ ಸಾಮಾನ್ಯವಾಗಿ ಕುಲಪತಿಗಳು 3 ವರ್ಷ ಇರ್ತಾರೆ. 3 ವರ್ಷ ಕುಲಪತಿಗಳಾಗಕ್ಕೆ ಒದ್ದಾಡಿ ಏನೆಲ್ಲ ಮಾಡಿ ರಾಜಕೀಯ ಮಾಡಿ ಆಗಬೇಕಾಗತ್ತೆ. ಇವರು ಏನು ಮಾಡಲಿಲ್ಲ, ತಮ್ಮ ದಕ್ಷತೆಯ ಆಧಾರದ ಮೇಲೆ ಸರ್ಕಾರ ಅವರನ್ನು ಗುರುತಿಸಿ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಕೊಟ್ಟರು. ತುಂಬ ಚೆನ್ನಾಗಿ ಆ ವಿಶ್ವವಿದ್ಯಾಲಯ ಕಟ್ಟಿದರು. ಅವರು ಸರ್ಕಾರ ಕೊಟ್ಟಿದ್ದ ಅವರ ಆ ಹುದ್ದೆಯನ್ನು ನ್ಯಾಯವಾಗಿ ನಿರ್ವಹಿಸಿ ಆ ವಿಶ್ವವಿದ್ಯಾಲಯ ಇಡೀ ದೇಶಕ್ಕೆ ಪ್ರಸಿದ್ಧ ಆಗೋ ಹಾಗೆ ಮಾಡಿದರು. ಅದು ಬಹಳ ದೊಡ್ಡದು. ಅದಕ್ಕಿಂತ ಅದೆಲ್ಲ ಕೆಲಸ ಮಾಡಿದ್ದನ್ನು ದಾಖಲೆ ಮಾಡಿದರು. ದಾಖಲೆ ಮಾಡದೆ ಹೋಗಿದ್ರೆ ಕಷ್ಟ ಆಗೋದು. ಜಂಗ್ಲಿ ಕುಲಪತಿಯ ಜಂಗಿ ಕುಸ್ತಿ ಅಂತ ಹೇಳಿ ಒಂದು ಪುಸ್ತಕನೇ ಬರೆದ್ಬಿಟ್ರು ಅವರು. ಓದಿಸಿದ್ದೀನಿ ನಾನು, ಒಂದು ಮುಕ್ಕಾಲು ಭಾಗ ಓದಿದ್ದೀವಿ. ಪ್ರತಿಯೊಬ್ಬರು ಸಾಧಕರಾದಂಥವ್ರು, ಸಾಧನೆ ಮಾಡಬೇಕು, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕನ್ನೋರು ಆ ಪುಸ್ತಕ ಓದಬೇಕು. ಇವತ್ತು ಹೇಳಿದೆ ಸರ್, ಒಂದಷ್ಟು ಪುಸ್ತಕ ತಂದು ಕೊಡಿ, ಕೆಲವು ಸಾಧಕರಿಗೆ ಕೊಡೋಣ. ಟೀಚರ್ಸ್ ಬರ್ತಿರ್ತಾರೆ, ಬೇರೆ ಬೇರೆಯವ್ರು ಬರ್ತಿರ್ತಾರೆ, ಅವರಿಗೆ ಕೊಟ್ಟರೆ ಅದು ಒಳ್ಳೆಯ ಪ್ರೇರಣೆ ಆಗ್ತದೆ. ಅಂಥ ಒಂದು ಪುಸ್ತಕವನ್ನು ಕೂಡ ಅವರು ಬರೆದಿದ್ದಾರೆ. ಇವಾಗ ಕೇಂದ್ರ ಸರ್ಕಾರ ಅವರನ್ನು ಬೇರೆ ಬೇರೆ ಕಮಿಟಿಗಳಲ್ಲಿ ಹಾಕ್ಕೊಂಡು ಅವರ ಸೇವೆಯನ್ನು ಬಳಸ್ಕೊಳ್ತಾ ಇದೆ. ಅವರಿಗೆ ದೇವರು ಇನ್ನೂ ಆರೋಗ್ಯ ಆಯುಷ್ಯ ಕೊಟ್ಟು ದೇಶ ಸೇವೆಯನ್ನು ಮಾಡೋದು, ಇನ್ನು ಮುಂದೆ ಅವ್ರು ಮಾಡ್ತಕ್ಕಂಥ ದೇಶ ಸೇವೆ ಅದನ್ನು ಮಾಡೋ ಹಾಗೆ ಆಗಲಿ ಅಂತ ಹಾರೈಸೋಣ. ಇನ್ನು ಇವತ್ತಿನ ವಚನ ಬಗ್ಲಕ್ಕೆ ಅಂದ ಆದರೂ ಶಬ್ದ ಬರ್ತಾ ಇದೆಯಾ? ನನ್ನ ಪಾಲಿನ ಒಂದು ವಚನವನ್ನು ಹೇಳಿಬಿಟ್ಟು, ಮಳೆ ಬರ್ತಾ ಇದೆ, ನನ್ನ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಗೊತ್ತಾಗಲಿ. ಒಳ್ಳೆ ಮಳೆ, ಇವಾಗ ನಮಗೆ ಅಮೃತ ಸದೃಶ ಮಳೆ ಇದು. ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ. ಇವತ್ತು ಚೆನ್ನಾಗಿ ಮಳೆ ಆಗ್ತಾ ಇದೆ. ಈಗಾಗಲೇ 1 ತಾಸು ಮೇಲಾಯಿತು ಮಳೆ ಶುರುವಾಗಿ. ಮಳೆ ಚೆನ್ನಾಗಿ ಆಗ್ತಾ ಇದೆ. ಜೊತೆಗೆ ನಮಗೆ ಕುಡಿಯುವ ನೀರು ಸಿಗುತ್ತೆ. ಎಷ್ಟು ಮಳೆ ಜಾಸ್ತಿ ಆಗುತ್ತೋ ಅಷ್ಟು ಸಂಗ್ರಹ ಮಾಡ್ಕೊಳ್ತೀವಿ. ಜೊತೆಗೆ ನಮ್ಮ ಭೂಮಿಯಲ್ಲಿ ಹಿಂಗಿಸ್ತೀವಿ. ಅವೆಲ್ಲ ಸೇರಿ ನಮ್ಮ ಭೂಮಿ ಕೈಲಾಸ ಆಗುತ್ತೆ. ಅದಕ್ಕೆ ಈ ಭೂಮಿಯಲ್ಲಿ ಯಾಕೆ ಶಾಂತಿ, ಸಮಾಧಾನ, ಆನಂದ ಯಾಕೆ ಸಿಗುತ್ತೆ ನಿಮಗೆ ಅಂದರೆ, ಇಲ್ಲಿ ಗಿಡಗಳು ನಳನಳಿಸ್ತಾ ಇದ್ದಾವೆ, ಕುಡಿಯೋ ನೀರು ಮಳೆ ನೀರು, ಶುದ್ಧ ಗಾಳಿ, ಜೊತೆಗೆ ವಾಹನಗಳ ಗಲಾಟೆ ಇಲ್ಲ, ನಿಶಬ್ದವಾದ ವಾತಾವರಣ, ಇವೆಲ್ಲ ಸೇರಿದರೆ ಜೊತೆಗೆ 2 ಹೊತ್ತು ಪ್ರಾರ್ಥನೆ. ಇದಕ್ಕೆ ನಮ್ಮಲ್ಲಿ ಇರುವ ಆ ಆತ್ಮಜಾಗೃತಿ, ಆ ಪರಮಾತ್ಮನ ಅಂಶ ಪ್ರತಿಯೊಬ್ಬರಲ್ಲೂ ಇದೆ. ಈಗ ಸರ್ ಒಂದು ವಚನ ಹೇಳಿದರು, ಕಟಿಮನಿ ಸರ್ ಒಂದು ವಚನ ಹೇಳಿದರು, ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ಆಮೇಲಿಂದ ನನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು. ಅದೇ ಥರ ಬಸವಣ್ಣವ್ರು ಇನ್ನೊಂದು ವಚನ ಹೇಳ್ತಾರೆ, ಕಲ್ಲೊಳಗೆ ಹೊನ್ನುಂಟು, ಹಾಲೊಳಗೆ ತುಪ್ಪ ಉಂಟು, ಉದಕದೊಳಗೆ ಅಗ್ನಿ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು. ಇದೇನು ಕಾರಣ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಅಂದರೆ ತೋರಬಲ್ಲ ಗುರು ಸುಳಿದ್ರೆ, ತೋರಬಲ್ಲ ಗುರು ಸಿಕ್ಕರೆ ನಮ್ಮನ್ನೇ ಪರಮಾತ್ಮನ ಸ್ವರೂಪಕ್ಕೆ, ಆ ಪರಮಾತ್ಮನ ಸ್ವರೂಪವನ್ನು ನಮ್ಮಲ್ಲೇ ಜಾಗೃತಿ ಮಾಡುವ
ಒಂದು ಒಳ್ಳೆ ಅವಕಾಶ. ಬಸವಣ್ಣವರು, ಬಸವಾದಿ ಪ್ರಮಥರು, ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣನವರು, ಎಲ್ಲ ಜನಾಂಗದವರು ಸೇರಿ 770 ಅಮರಗಣಗಳು ಅಂತ ಕರೀತಾರೆ ಅವ್ರಿಗೆ. ಅವರೆಲ್ಲರೂ ಸೇರಿ ನಮಗೊಂದು ಈ ದಿವ್ಯವಾದ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ಆದರೆ ಒಂದು ಈಗಿನ ಸಮಾಜದ ಬಹಳ ಜನ ಓದಿದವರು, ವಿದ್ವಾಂಸರು ಒಂದು ತಪ್ಪೇನು ಮಾಡ್ತಿದ್ದಾರೆ ಅಂದರೆ, ವಚನಗಳನ್ನು ಕಲ್ತ್ಬಿಟ್ಟು ಆ ಕ್ಷಣಕ್ಕೇನೆ ನಾವು ಶರಣರಾಗ್ಬಿಟ್ವಿ ಅಂತ ಕೆಲವರು ಭ್ರಮೆಯಲ್ಲಿದ್ದಾರೆ. ಇದು ಸರಿಯಾದ ಪದ್ಧತಿ ಅಲ್ಲ. ವಚನಗಳನ್ನ ಅವರು ಹೇಳಬೇಕಾದ್ರೆ, ಅವರು ವಚನ ಅಂತ ಹೆಸರಿಟ್ಟಿರೋದಕ್ಕೆ ಅವರು ಆ ಮಟ್ಟವನ್ನು ಮುಟ್ಟಿದ್ರು. ನಮ್ಮಲ್ಲಿ ಕೆಲವರು ವಚನಗಳನ್ನು ಕೂಡ ಬರೀತಾರೆ, ಆದರೆ ಅವ್ರ ಮಟ್ಟವನ್ನ, ಅವ್ರ ಜೀವನದ ಅಂತರಂಗವನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಅವ್ರಲ್ಲೇನು ಸಾಧನೆ ಇರಲ್ಲ. ಆದ್ದರಿಂದ ನಾವು ಕೇವಲ ವಚನಗಳನ್ನು ಕಲಿಯೋದು ಅದು ಪ್ರಾರಂಭದ ಅವಸ್ಥೆ. ಬೇಕು, ವಚನ ಕಲಿಬೇಕು, ಪ್ರತಿಯೊಬ್ಬರು ವಚನ ಕಲಿಬೇಕು, ಕಂಠಪಾಠ ಮಾಡಬೇಕು. ಈಗ ನಾನು ಕೇಳಿದೆ ಅವರಿಗೆ, ಶಕುಂತಲಾ ಟೀಚರ್ಗೆ ವಚನ ಹೇಳಿ ಅಂತ ಕೇಳಿದೆ. ಅವ್ರು ಮುಂಡಗೋಡದಿಂದ ಬಂದಿದ್ದಾರೆ. ವಚನ ಹೇಳ್ತಾರೋ ಇಲ್ವೋ ಅಂದ್ಕೊಂಡಿದ್ದೆ, ಆದರೆ ಒಂದು ಅದ್ಭುತವಾದ ವಚನ ಹೇಳ್ಬಿಟ್ರು. ಅದ್ರ ಮೇಲೆ ಇವತ್ತು ಮಾತಾಡ್ಬೇಕು ಅಂದ್ಕೊಂಡಿದ್ದೆ ನಾನು. ಆದರೆ ಅದು ಹೇಳ್ತೀನಿ, ಆ ವಚನ ಬಹಳ ಅದ್ಭುತವಾದ ವಚನ. ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ. ಜಾಣನು ಜಾಣನು ಆತ ಜಾಣನು, ಲಿಂಗವ ನೆರೆನಂಬಿದಾತ. ಆತ ಜಾಣನು ಜಂಗಮಕ್ಕೆ ಧನವ ಸವೆಸುವಾತ. ಆತ ಜಾಣನು ಜವನ ಬಾಯೋಳು ಬಾಲವ ಕೊಯ್ದು ಹೋದಾತ. ಆತ ಜಾಣನು ನಮ್ಮ ಕೂಡಲ ಸಂಗನ ಶರಣನು. ಅಂದರೆ ನಾವು ಪರಮಾತ್ಮನ ಸಾಕ್ಷಾತ್ಕಾರ ಅಥವಾ ನಮ್ಮಲ್ಲಿರ್ತಕ್ಕಂಥ ಆತ್ಮಜಾಗೃತಿಯನ್ನು ಮಾಡ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲು ಆರೋಗ್ಯ. ನನ್ನ ಪ್ರಕಾರ ಮೊಟ್ಟ ಮೊದಲು ಆರೋಗ್ಯ. ಈಗಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ಅವ್ರ ಆರೋಗ್ಯ ಚೆನ್ನಾಗಿತ್ತು. 12ನೇ ಶತಮಾನ ಸಮೃದ್ಧವಾದ ಶತಮಾನ. ನೀವು ನೋಡ್ತಾ ಹೋದ್ರೆ ಭಾರತದಲ್ಲಿ ಬ್ರಿಟಿಷರು ಬಂದಮೇಲೆ, ಇಲ್ಲಿ ಮೊಘಲರು ಬಂದಮೇಲೆ ದರಿದ್ರ ಶುರುವಾಯಿತು, ಭಾರತ ದೇಶಕ್ಕೆ ಬಡತನ ಶುರುವಾಯಿತು. ಅಲ್ಲಿ ತನಕ ಭಾರತ ಸಮೃದ್ಧ ರಾಷ್ಟ್ರ ಆಗಿತ್ತು. ಕೆಲವು ಸಾಮಾಜಿಕ ದೋಷಗಳಿದ್ವು, ಇಲ್ಲ ಅಂತ ಏನಲ್ಲ. ಆದರೆ ಆ ಲೌಕಿಕ ಸಂಪತ್ತು ಬಹಳವಾಗಿತ್ತು, ತುಂಬ ಚೆನ್ನಾಗಿತ್ತು. ಕಾಡು, ಎಲ್ಲೆಲ್ಲಿ ನೋಡಿದ್ರು ಕಾಡು, ಕಷ್ಟಪಟ್ಟು ದುಡಿಯುವ ರೈತ, ಜೊತೆಗೆ ಅದನ್ನು ಹಂಚುವ ರಾಜರುಗಳು, ರಾಜರು ವಿತರಣೆ ಕೆಲಸ ಅವ್ರದ್ದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಜಾತಿ ಪದ್ಧತಿ ಸ್ವಲ್ಪ ಕನಿಷ್ಠ ಇತ್ತು. ಎಲ್ಲ ದೇಶದಲ್ಲೂ ಎಲ್ಲ ನಾಗರಿಕತೆಯಲ್ಲೂ ಕೆಲವು ಲೂಪ್ ಹೋಲ್ಸ್ ಇರ್ತವೆ. ಅಂದರೆ ಅಲ್ಲಿ ಯುರೋಪಲ್ಲಿ ಮತ್ತು ಅಮೆರಿಕಾದಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತು, ಹಾಗೆ ನಮ್ಮಲ್ಲಿ ಜಾತಿ ಪದ್ಧತಿ ಇತ್ತು. ಜಾತಿ ಪದ್ಧತಿಯನ್ನು ತೊಡೆದಾಕಿದ್ರು. ಅಷ್ಟೇ ಅಲ್ಲ, ಬಸವಣ್ಣವ್ರು ಬಹಳ ಜನ ತಿಳ್ಕೊಂಡ್ರು ಬರೀ ಬಸವಣ್ಣವ್ರನ್ನ ಸಮಾಜ ಸುಧಾರಕರು ಅಂತ ಅಷ್ಟೇ ತಿಳ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲ, ಬಸವಣ್ಣವರು ಸಮಾಜ ಸುಧಾರಕರಿಗಿಂತ ಮುಂಚೆ ಅವರೊಬ್ಬ ಮಹಾನ್ ಆಧ್ಯಾತ್ಮಿಕ ಜೀವಿ, ಸ್ಪಿರಿಚುವಲೈಸ್ಡ್ ಸೋಲ್. ಆಮೇಲೆ ಜಗತ್ತಿಗೆ ಒಂದು ಮಾರ್ಗವನ್ನು ತೋರಿಸ್ಲಿಕ್ಕೆ ಬಂದಂತಹ ಪ್ರಾಫಿಟ್, ಪ್ರವಾದಿ. ಏನು ಮಹಮ್ಮದ್ ಪೈಗಂಬರ್ಗೆ ಪ್ರಾಫಿಟ್ ಅಂತ ಕರಿತಿರಲ್ಲ, ಹಾಗೆ ಬಸವಣ್ಣವರೊಬ್ಬರು ಪ್ರವಾದಿ ಕೂಡ ಹೌದು. ಅಂದರೆ ವಚನ ಸಾಹಿತ್ಯ ಅನ್ನುವಂತಹ ಒಂದು ಹೊಸ ಪದ್ಧತಿಯನ್ನು ಹುಟ್ಟಾಕಿದ್ರು ಅನುಭವ ಮಂಟಪದಲ್ಲಿ, ಮಹಾಮನೆಯಲ್ಲಿ. ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಇಡೀ ಜಗತ್ತಿನ ಯಾವ ಭಾಷೆಯಲ್ಲಿಯೂ ಸಿಗಲಾರದಂತಹ ಒಂದು ಹೊಸ ಪದ್ಧತಿಯನ್ನು ಶರಣರು ಶುರು ಮಾಡಿದ್ರು. ಅದೇ ಅಂಕಿತಗಳನ್ನು ಇಟ್ಕೊಳ್ತಕ್ಕಂಥದ್ದು. ಅದರ ಮೇಲೆ ಪುಸ್ತಕ ಬರೆದಿದ್ದೀನಿ, ಸರ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತದು. ವಚನ ಹೃದಯ ನಿಮಗೆ ಕೊಟ್ಟಿದ್ದೀನಿ ಕುಲಪತಿಗಳೇ. ವಚನ ಹೃದಯ ಪುಸ್ತಕ ನಿಮಗೆ ಕೊಟ್ಟಿದ್ದೀನಿ. ಅದನ್ನ ನೋಡ್ದಂಗೆ ಕಾಣಲ್ಲ ನೀವು. ಅದನ್ನು ಸ್ವಲ್ಪ ಓದಿ ಅದನ್ನ. ಯಾಕಂದ್ರೆ ನೀವು ಭಾಷಾಶಾಸ್ತ್ರದಲ್ಲೇ PhD ಮಾಡಿರೋದ್ರಿಂದ ಆ ಪುಸ್ತಕವನ್ನು ಮೊದಲು ನೀವು ಓದಬೇಕು. ನಿಮಗೊಂದು 3 ದಿವಸ ಸಾಕು ಆ ಪುಸ್ತಕ ಓದಕ್ಕೆ. ಅದಕ್ಕೆ ಕಡ್ಡಾಯವಾಗಿ 3-4 ದಿವಸದಲ್ಲಿ ಆ ಪುಸ್ತಕವನ್ನು ಓದಕ್ಕೆ ಬಿಡು ಮಾಡ್ಕೊಂಡು ಆ ಪುಸ್ತಕ ಓದಲೇಬೇಕು. ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ. ವಚನ ಹೃದಯ ಅಂತ ಮೇಲೆ ಹೆಸರಿದೆ. ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ. ಇಡೀ ಜಗತ್ತಿನಲ್ಲಿ ಯಾವ ಭಾಷೆಯಲ್ಲೂ ಇಲ್ಲದಂತಹ ಒಂದು ಹೊಸ ಪದ್ಧತಿಯನ್ನು ಶರಣರು ಪ್ರಾರಂಭ ಮಾಡಿದರು. ಅದೇ ಅಂಕಿತಗಳನ್ನು ಇಟ್ಕೊಳ್ತಕ್ಕಂಥದ್ದು. ಆ ಅಂಕಿತಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ನನಗಂತೂ ಹಿಂಗೆ ಅನ್ಸುತ್ತಲ್ಲ, ನನಗಿನ್ನು ಎಷ್ಟು ಜನ್ಮ ಕೊಟ್ಟರು ಪರಮಾತ್ಮ ಕೊಡು, ನನಗೇನು ಈ ಜನ್ಮ ಕೊನೆಯ ಮಾಡಬೇಕು, ಮೋಕ್ಷ ಪಡಿಬೇಕು, ಮುಕ್ತಿ ಪಡಿಬೇಕು ಅನ್ನೋದಿಲ್ಲ. ನನಗೆ
ಜನ್ಮ ಜನ್ಮಗಳು ಬರಲಿ, ಆದರೆ ಆರೋಗ್ಯವಂತ ಜನ್ಮ, ಜೊತೆಗೆ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಶಿವಯೋಗ ಸಾಧನೆ ಮಾಡಿ ಅದನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವ ಸೌಭಾಗ್ಯ ಬೇಕು. ಅದಕ್ಕೋಸ್ಕರನೇ ನಾನು ಮಕ್ಕಳನ್ನು ಕೂಡ ಸಾಕಬೇಕು, ಶಾಲೆ ತೆಗಿಬೇಕು, ಏನೇನೋ ಕನಸುಗಳನ್ನ ಇಟ್ಕೊಂಡಿದ್ದೀನಿ. ಅವು ಎಷ್ಟು ಈಡೇರ್ತಾವೋ ಬಿಡ್ತಾವೋ ನನಗೆ ಗೊತ್ತಿಲ್ಲ, ಆದರೆ ಇದು ಆಗಬೇಕಾಗಿದೆ. ಯಾಕಂದರೆ ಇವಾಗ ಮಕ್ಕಳಿಗೆ ಆರೋಗ್ಯ ಮುಖ್ಯ. ಇವತ್ತು ಮಕ್ಕಳಿಗೆಲ್ಲ ಇದೆ, ತಿನ್ನಲಿಕ್ಕೆ ಉಣ್ಲಿಕ್ಕೆ ಕೊರತೆ ಇಲ್ಲ, ಹಣಕಾಸಿನ ತೊಂದರೆ ಇಲ್ಲ, ತಾಯಿ ತಂದೆಗಳಿಗೂ ಪೇರೆಂಟ್ಸ್ಗೂ ಹಣಕಾಸಿನ ತೊಂದರೆ ಇಲ್ಲ. ಇವತ್ತು ಭಾರತ ಸಮೃದ್ಧ ಆಗಿದೆ, ಶ್ರೀಮಂತ ಆಗಿದೆ. ಆದರೆ ಆರೋಗ್ಯದಿಂದ ತುಂಬ ಬಡವಾಗ್ತಾ ಇದೆ. ತುಂಬ ಬಡವ ಅಂದರೆ ಚಿಂತಾಜನಕ ಸ್ಥಿತಿಗೆ ಹೋಗ್ತಾ ಇದೆ ಭಾರತ ದೇಶ ಆರೋಗ್ಯದ ವಿಷಯದಲ್ಲಿ. ಆಮೇಲೆ ಯಾಕೆ ಈ ಥರ ಆಗಿದೆ ಅಂದರೆ ಎಲ್ಲ ಹೊರಗಡೆ ಆರೋಗ್ಯ ಹುಡುಕ್ತಾ ಇದ್ದಾರೆ. ಹೊರಗಡೆ ಆರೋಗ್ಯ ಹುಡುಕ್ತಾ ಇರೋದ್ರಿಂದ ಚಿಂತಾಜನಕ ಸ್ಥಿತಿಗೆ ಹೋಗ್ತಾ ಇದೆ. ಅದಕ್ಕೆ ಕುಲಪತಿಗಳು ಆ ಕಡೆಗೂ ಕೂಡ ಗಮನ ಹರಿಸ್ಬೇಕು. ಇನ್ಮೇಲೆ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಬರ್ತಾ ಇದೆ, ಒಬೆಸಿಟಿ ಅಂತೂ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಕ್ಯಾನ್ಸರ್ ಕೊರೋನಾಕ್ಕಿಂತ ಹೆಚ್ಚು ಜೋರಾಗಿ ಹರಡ್ತಾ ಇದೆ ಕ್ಯಾನ್ಸರ್. ಅದು ಯಾಕೆ ಅದ್ರ ಬಗ್ಗೆ ಜನ ತಲೆ ಕೆಡಿಸ್ಕೊಂಡಿಲ್ಲ. ಕೊರೋನಾ ಬಗ್ಗೆ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ತಿದ್ರು, ಸಿಕ್ಕಾಪಟ್ಟೆ ಕ್ಯಾನ್ಸರ್ ಕೊರೋನಾಕ್ಕಿಂತ ವೇಗವಾಗಿ ಹೋಗ್ತಾ ಇದೆ. ಆದರೆ ಕ್ಯಾನ್ಸರ್ ಎಪಿಡಮಿಕ್ ಅಲ್ಲ, ಅದಕ್ಕೆ ಸುಮ್ಮನಿದ್ದಾರೆ ಇವರಲ್ಲ. ಆದರೆ ಕ್ಯಾನ್ಸರ್ ಬಗ್ಗೆ ಅದರದ್ದು ಟ್ರೀಟ್ಮೆಂಟು ಆ ಕ್ಯಾನ್ಸರ್ಗಿಂತ ಕೆಟ್ಟದ್ದು ಅದರ ಟ್ರೀಟ್ಮೆಂಟ್ ಆಗಿದೆ. ಯಾಕಂದ್ರೆ ದುಡ್ಡು ಹಾಳು, ವಿಪರೀತ ಹಿಂಸೆ ಇದೆಲ್ಲ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಸಾಧಕರುಗಳು, ಟೀಚರ್ಸ್ ಬಂದಿದ್ದೀರಿ, ಕೆಲವರೆಲ್ಲ ಸಾಧಕರು ಬಂದಿದ್ದೀರಿ. ನಮ್ಮ ಗದಿಗೆಪ್ಪನಂಥವ್ರು ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಲ್ಲ, ಏನು ಬಸವನ ಬಾಗೇವಾಡಿಯಿಂದ ಬಂದಾರಲ್ಲ, ಅವರು ಸಮಾಜದಲ್ಲಿ ಎಲ್ಲರ ಜೊತೆ ಇರ್ತಕ್ಕಂಥವ್ರು. ಇಂಥವರು ಇದಕ್ಕೆ ಕಂಕಣಬದ್ಧರಾಗಿ ನಿಲ್ಲಬೇಕು. ಅಂದರೆ ಯಾರೇ ನಿಮ್ಮ ಗಮನಕ್ಕೆ ಬಂದರು ಅಥವಾ ನೀವು ಖಾಲಿ ಇದ್ದಾಗ ಹಾಸ್ಪಿಟ್ಲ್ಗಳಿಗೆ ಹೋಗಿ, ಹಾಸ್ಪಿಟ್ಲ್ಗಳ ಹತ್ರನೇ ಹೋಗ್ರಿ. ಅಲ್ಲಿ ಜನ ಬಂದಿರ್ತಾರೆ. ಆಪ್ರೇಷನ್ ಮಾಡ್ಕೊಳ್ಳೋಕೆ ಮುಂಚೆ, ಕೀಮೋ ತಗೊಳ್ಳೋಕೆ ಮುಂಚೆ, ಬಯಾಪ್ಸಿ ಆಗೋಕ್ಕೆ ಮುಂಚೆ, ಇನ್ಸುಲಿನ್ ತಗೊಳ್ಳೋಕೆ ಮುಂಚೆ ನೀವು ಇಲ್ಲಿ ಕರ್ಕೊಂಬನ್ನಿ. ಅವರನ್ನು ಸಂಪೂರ್ಣವಾಗಿ ನಾವು ಗುಣಪಡಿಸ್ಬೋದು. ಸರ್ ಹೇಳಿದ್ರಲ್ಲ, ಈಗ 70ನೇ ವಯಸ್ಸಿಗೆ ಸಿಕ್ಕಿದೆ ಅವರಿಗೆ. 70ನೇ ವಯಸ್ಸಿಗೆ ಸಿಕ್ಕರೂ ಕೂಡ ಅವರು ಸಾಕಷ್ಟು ಉಪಯೋಗ ತಗೊಂಡಿದ್ದಾರೆ. ತುಂಬ ಕಡಿಮೆ ಮಾಡಿ 7 ಗುಳಿಗೆಯಲ್ಲಿ 1 ಗುಳಿಗೆಯಲ್ಲಿ ಅದು ಭಾಳ ದೊಡ್ಡ, ಅಂದರೆ ಅವರು ಅದನ್ನು ತಗೊಳ್ಳೋ ಅಗತ್ಯ ಬೀಳ್ತಿರ್ಲಿಲ್ಲ. ಆದರೆ ಅವರಿಗೆ ಓಡಾಟ ಭಾಳ ಇರ್ತದೆ. ಆಮೇಲೆ ಊಟದಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಅಲ್ಲಿ ಡೆಲ್ಲಿಗೆ ಹೋದಾಗ ಈ ಊಟ ಸಿಗಲ್ಲ ಅವರಿಗೆ. ಜೊತೆಗೆ ಅಲ್ಲಿ ಏರ್ ಪೊಲ್ಯೂಷನ್ನು, ಅಲ್ಲಿ ಡೆಲ್ಲಿನಲ್ಲಿ 3 ದಿವಸ 4 ದಿವಸ ಇರಬೇಕಾದಂಥ ಪ್ರಸಂಗ ಬರ್ತದೆ. ಆವಾಗ ನಾವು ಈ ಪದ್ಧತಿಯನ್ನು ಮಾಡ್ಕೊಳಕ್ಕಾಗಲ್ಲ. ಅವ್ರು ಒಂದೇ ಕಡೆ ಇದ್ದಿದ್ರೆ ಅವ್ರು ಖಂಡಿತವಾಗಿಯೂ ಯಾವುದೇ ಗುಳಿಗೆ ಇಲ್ದಂಗೂ ಬದುಕ್ತಾರೆ. ಆದರೂ ಅವ್ರ ಓಡಾಟಕ್ಕೆ, ಅವರ ಕೆಲಸ ಮಾಡೋದಕ್ಕೆ ಆ ಒಂದು ಸಣ್ಣ ಗುಳಿಗೆ ಏನೂ ಅಲ್ಲ, ಗುಳಿಗೆ ತಗೊಂಡಂಗೆ ಲೆಕ್ಕ ಅಲ್ಲ. ಅಷ್ಟು ಚೆನ್ನಾಗಿ ಅವ್ರು ಮೇಂಟೈನ್ ಮಾಡ್ತಿದ್ದಾರೆ. ಜೊತೆಗೆ ಯೋಗ ಮಾರ್ಗದಲ್ಲಿ ಇದ್ದಾರೆ ಅವರು. ಪರಮಹಂಸ ಯೋಗಾನಂದರದ್ದು ಏನು ಹೇಳಿದ್ರಲ್ಲ, ಕ್ರಿಯಾಯೋಗ, ಯೋಗದ ಸತ್ಸಂಗ ಅಂತ ಹೇಳಿ ರಾಂಚಿಯಲ್ಲಿ ಮೂಲ ಬ್ರಾಂಚ್ ಇದೆ ಅದರದ್ದು. ಆದರೆ ಅದರದ್ದೇ ಬ್ರ್ಯಾಂಚು ಪುರಿ ಜಗನ್ನಾಥದಲ್ಲಿ ಅವರು ಯುಕ್ತೇಶ್ವರಾನಂದರು ಅಂತ ಹೇಳಿ ಅವರಿದ್ದಾಗಲೇ ಆಶ್ರಮ ಕಟ್ಟಿದ್ರು. ಅಲ್ಲಿ ಅವರು ಸಾಧನೆ ಮಾಡ್ತಾ ಇದ್ದಾರೆ. ನನಗೆ ಆ ರೂಪದಲ್ಲೂ ಅವ್ರು ನಮಗೆ ಸಂಬಂಧಿಕರಾಗಬೇಕು ನೋಡ್ತಾರೆ. ನನಗೆ ಯೋಗಿಯ ಆತ್ಮಕತೆ ಅದೊಂದು ಧರ್ಮಗ್ರಂಥ ಇದ್ದಂಗೆ. ನಾನು ಪ್ರಾಯಶಃ ಅದನ್ನು ಒಂದು 25ರಿಂದ 30 ಬಾರಿ ಕೇಳೇ ಇರಬೇಕು. ನಾನು ಪೆನ್ಡ್ರೈವಲ್ಲಿ ಹಾಕಿಟ್ಕೊಂಡಿದ್ದೀನಿ. 49 ಅಧ್ಯಾಯ ಇದೆ. ಪ್ರಾಯಶಃ ಆ 49 ಅಧ್ಯಾಯನ ನಾನು ಹೆಸರುಗಳನ್ನ ಬಾಯ್ಪಾಠ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನನಗೆ ರೂಢಿಯಾಗಿದೆ. ಅಷ್ಟು ಸಂತೋಷ ಆಗುತ್ತೆ ಅದನ್ನು ಕೇಳೋದು ಅಂದರೆ. ಅಷ್ಟು ಅದ್ಭುತ ಸಾಧನಾ ಪಥ. ಅಲ್ಲಿ ಬಾಬಾಜಿ ಅಂತ ಬರ್ತಾರೆ ಮೂಲ ಪುರುಷರು, ಅವರ ಶಿಷ್ಯರು ಲಹರಿ ಮಹಾಶಯರು, ಅವರ ಶಿಷ್ಯರು ಯುಕ್ತೇಶ್ವರರು, ಅವ್ರ ಶಿಷ್ಯರು ಪರಮಹಂಸ ಯೋಗಾನಂದರು. ಪರಮಹಂಸರ ಯೋಗಾನಂದರಿಂದ ದಿ ಆಟೋಬಯೋಗ್ರಫಿ ಆಫ್ ಯೋಗ, ಯೋಗಿ ಆತ್ಮಕತೆ ಅಂತ ಕನ್ನಡದಲ್ಲಿ ಆಗಿದೆ ಆ ಪುಸ್ತಕ. ಆ ಮಾರ್ಗದಲ್ಲಿ ಕುಲಪತಿಗಳು ಕಟ್ಟಿಮನಿಯವರು ಸಾಧನೆ ಮಾಡ್ತಿದ್ದಾರೆ. ನಾನು ಕೂಡ ಅದರಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ದೀನಿ. ನಮ್ಮ ಲಿಂಗ ಪೂಜೆ ಜೊತೆಗೆ ನನಗೆ ತ್ರಾಟಕ ಯೋಗ ಮಾಡಲಿಕ್ಕೆ ಸಾಧ್ಯ ಆಗಲ್ವಲ್ಲ, ಅದನ್ನು ನಾನು ಪ್ರಾಣಾಯಾಮದ ಮೂಲಕ ಅಳವಡಿಸ್ಕೊಂಡು ನಾನು ಅದರ ಸಂತೋಷವನ್ನು ಅನುಭವಿಸ್ತಾ ಇದ್ದೀನಿ. ಪ್ರಾಯಶಃ ಅವ್ರಿಗೆ ಒಂದು ಸಾರಿ ಹೇಳಿದ್ದೆ, ನೆನಪಿದೆಯೋ ಇಲ್ವೋ, ಕುಂಭಕವನ್ನು ಅಭ್ಯಾಸ ಮಾಡ್ತಾ ಹೋಗಿ ನಿಮ್ಮ ಇಂಟರ್ನಲ್ ಆರ್ಗನ್ಸ್ ಅಂದರೆ
ಏನು ಪ್ಯಾನ್ಕ್ರಿಯಾಸ್ ಇದೆ, ಲಿವರ್ ಇದೆ, ಆಮೇಲಿಂದ ಬೇರೆ ಬೇರೆ ಗುಲ್ಮ ಅಂತ ಒಂದಿದೆ, ಸ್ಪ್ಲೀನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದು ಇನ್ನು ಕನ್ನಡದಲ್ಲಿ ಅದಕ್ಕೆ ಪೂರ್ಣ ಹೆಸರಿಟ್ಟಿಲ್ಲ. ಅದು ಆದ್ರೆ ಬಹಳ ಅದ್ಭುತವಾದ ಅಂಗ ಸ್ಪ್ಲೀನ್. ಇವೆಲ್ಲ ಜಾಗೃತ ಆಗ್ತವೆ ಕುಂಭಕ ಮಾಡೋದ್ರಿಂದ. ಈ ಎಲ್ಲದರ ಮೇಲೆ ಪರಿಣಾಮ ಉಂಟಾಗುತ್ತೆ. ಅದನ್ನು ಅವರು ಕ್ರಿಯಾಯೋಗ ಸಾಧನೆಯನ್ನು ಪ್ರತಿನಿತ್ಯ ಮಾಡ್ತಾರೆ. ಅದನ್ನು ಮಾಡಲಿ ಅಂತ ತಿಳ್ಕೊಂಡು ಹೇಳ್ತಾ, ನಮ್ಮ ಸಾಧಕರುಗಳಿಗೂ ನಾನು ಹೇಳೋದು ಅಷ್ಟೇ, ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡೋಣ, ಜೊತೆಗೆ ನಮ್ಮ ಹಂತವನ್ನು ಸರಿಯಾಗಿ ಗುರುತಿಸ್ಕೊಳ್ಳೋಣ. ಮಾವಿನಕಾಯಿಯೊಳಗೊಂದು ಎಕ್ಕೆಯ ಕೈ ನಾನೇ ಅಂತ ಬಸವಣ್ಣವರೇ ಹೇಳಿರುವಾಗ, ನಾವು ಏನಿದ್ದೀವಿ, ನಾವು ಈ ಲಿಂಗಾಯತ ಧರ್ಮದ ಒಂದು ಕಣ, ಒಂದು ಧೂಳಿನ ಕಣ ಅಷ್ಟೇ, ಅಥವಾ ಈ ಭೂಮಿಯ ಒಂದು ಧೂಳಿನ ಕಣ, ಸೃಷ್ಟಿಯ ಒಂದು ಧೂಳಿನ ಕಣ. ನಾವು ನಕ್ಷತ್ರಗಳೇ ಧೂಳಿನ ಕಣ ಇದ್ದಷ್ಟಿದ್ದಾವೆ, ಅಂಥದ್ರಲ್ಲಿ ನಮ್ದೆಲ್ಲ ಯಾವ ಲೆಕ್ಕ? ಈ ಒಂದು ಕಿಂಕರ ಮನೋಭಾವನೆಯನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ನಾವು ಹೊಸ ಹೊಸದು ಕಲಿತೀವಿ, ಹೊಸ ಹೊಸ ಜನರ ಜೊತೆ ಸ್ನೇಹ ಮಾಡ್ತೀವಿ, ಅವರಿಂದ ಒಳ್ಳೊಳ್ಳೆದನ್ನು ಕಲಿಯೋಣ. ಹಾಗೆ ನಮ್ಮ ಜೀವನವನ್ನು ಇನ್ನೂ ಸುಧಾರಿಸ್ಕೊಳ್ಳೋಣ. ಆ ಮೂಲಕ ಶಿವಯೋಗ ಮಾರ್ಗದಲ್ಲಿ ನಡೆಯೋಣ ಅಂತ ತಿಳ್ಕೊಂಡು ಹೇಳ್ತಾ, ಆರೋಗ್ಯ ಸಾಧಕರು ಈಗ 2 ಸಾರಿ ಯೋಗ ಸಿಗ್ತಾ ಇದೆ ನಿಮಗೆ. ಮಹಾಂತೇಶ್ ಅವರು ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಯೋಗ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಎಲ್ರಿಗೂ ಖುಷಿಯಾಗಿದೆ. ಚೆನ್ನಾಗಿ ಕಲ್ತ್ಕೊಳ್ಳಿ. ಅವ್ರ ಹತ್ರ ಬೆನ್ನೋವು ಇದ್ದವರು, ಬೇರೆ ಬೇರೆ ತೊಂದರೆ ಇದ್ದವ್ರು ಅವ್ರ ಹತ್ರ ಹೇಳ್ಕೊಳ್ಳಿ. ಅವ್ರು ಅದಕ್ಕೆ ತಕ್ಕ ಹಾಗೆ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾರೆ. ಅದನ್ನು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಕುಲಪತಿಗಳು ಮತ್ತೊಮ್ಮೆ ಮತ್ತೆ ಮತ್ತೆ ಬರ್ತಾ ಇರಲಿ. ಇಲ್ಲ ಸಮೀಪ ಇದ್ದಾರೆ, ಅದನ್ನು ನಮಗೆ ಭಾಳ ಅನುಕೂಲ ಆಗಿದೆ. ಒಂದು 7ರಿಂದ 8 ಕಿಲೋಮೀಟ್ರ್ ಅಷ್ಟೇ ಅವ್ರ ತೋಟಕ್ಕೂ ನಮ್ಗೆ. ಎಷ್ಟು 9 ಕಿಲೋಮೀಟ್ರ್. ಇಷ್ಟು ದೂರದಲ್ಲಿ ನಮಗೆ, ಎಷ್ಟು ಸಮೀಪದಲ್ಲಿದ್ದಾರೆ. ಅವರು ಮತ್ತೆ ಮತ್ತೆ ಬಂದು ನಮಗೆ ಅವರ ಅನುಭವನ ಹಂಚ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಆಧ್ಯಾತ್ಮಿಕವಾಗಿ ಜೊತೆಗೆ ಆನುಭಾವಿಕವಾಗಿ ಶ್ರೀಮಂತರನ್ನಾಗಿ ಮಾಡಲಿ ಅಂತ ತಿಳ್ಕೊಂಡು ಹಾರೈಸಿ ಇಲ್ಲಿಗೆ ನನ್ನ ಚಿಂತನವನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.